ಕಾಮಯ್ಯನಪುರ ಗ್ರಾಮ ತಾಳ್ವಾಡಿಯ 18 ಗ್ರಾಮಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಪವಿತ್ರವಾದಂಥ ಈ ಗ್ರಾಮದಲ್ಲಿ ಮಂಟೇಸ್ವಾಮಿ ಮತ್ತು ದರೆಗದೊಡ್ಡವರು ಸಿದ್ದಪ್ಪಾಜಿ ಮತ್ತು ಎಲ್ಲ ದೊಡ್ಡಮ್ಮ ತಾಯಿ ರಾಚಪ್ಪಾಜಿಯವರ ಒಂದು ಗದ್ದಿಗೆಯ ನಿರ್ಮಾಣವನ್ನ ಗದ್ದಿಗೆಯ ಮನೆತನದವರು ಅಪಾರ ವರ್ಷಗಳಿಂದ ಪೂಜೆ ಮತ್ತು ಕಥಾಶ್ರವಣಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಈ ಕುಟುಂಬ ವರ್ಗದವರು ಇವತ್ತು ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮವನ್ನ ವೀರ ಮಡಿವಾಳ ಮಾಚಿದೇವನ ಒಂದು ಹೆಸರಿನಲ್ಲಿ ಭಕ್ತಿಯಿಂದ ಆಚರಣೆ ಮಾಡ್ತಾ ಇವತ್ತು ಎಲ್ಲಾ ನೆಂಟರಿಷ್ಟಗಳು ಬಂಧು ಬಳಗದವರೆಲ್ಲರೂ ಕೂಡ ಇವತ್ತಿಲ್ಲಿ ಸೇರಿ ಪರಂಜ್ಯೋತಿ ಮಂಟೇಸ್ವಾಮಿಯವರ ಪುಣ್ಯ ದೇವಸ್ಥಾನ ಲೋಕಾರ್ಪಣೆಯ ಕಾರ್ಯಕ್ರಮ ನಾಳೆ ಜಗದ್ಗುರುಗಳು ಎಲ್ಲ ಸುತ್ತಮುತ್ತಲ ನಾಡಿನ ಮಠಾಧೀಶ್ವರಗಳೆಲ್ಲೂ ಕೂಡ ಬರುತ್ತಿರುವಂತಹ ಸಂದರ್ಭದಲ್ಲಿ ಇವತ್ತು ನರೆಗ ದೊಡ್ಡವರ ಅಥವಾ ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂಥ ಭಕ್ತಿಪೂರ್ವಕವಾದ ಪುಣ್ಯಕಥೆಯನ್ನು ನಾವೆಲ್ಲರೂ ಕೂಡ ಕೇಳೋಣ. ಎಲ್ಲರ ಮನಸ್ಸಲ್ಲೂ ಒಂದು ಭಕ್ತಿಯನ್ನು ಪರಮಾತ್ಮ ಕೊಡ್ಲಿ ಅಂತ ಜೋರಾಗಿ ಹೋಗ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಚಿಕ್ಕ ಮಕ್ಕಳಾರು ಇದ್ದಾರೆ, ಅವಾರು ಇರ್ತಿದ್ವು, ಎಲ್ಲ ಒಂದು ಚಿಕ್ಕ ಒಂದು ಕಾಣಿಸ್ತಾ ಇಲ್ಲ ಮಕ್ಕಳು. ಮಲ್ಲಯ್ಯ ಮಂಟೇಸ್ವಾಮಿಯವರ ಪಾದಕ್ಕೆ, ದೊಡ್ಡಮ್ಮ ತಾಯಿಯವರ ಪಾದಕ್ಕೆ ನೀವಂಚೂರು ಹೋಗ್ರವ ಗೊಂಬಪ್ಪನ್ ಮಾಡ್ಕೊಂಡಿಸ್ತಂಗ್ ಕೂತಿದ್ದೀರಲ್ಲ. ಮಲ್ಲಯ್ಯ ಹಾನುಮಲೆ, ಜೇನುಮಲೆ, ಗುಂಜುಮಲೆ, ಗುಂಜುಮಲೆ 77 ಮಲೆ ಒಳಗೆ ತಪ್ಪದೆ ನಲಿದು ನಾಟ್ಯ ನಾಡುವಂತ ನಮ್ಮ ಅಪ್ಪಾಜಿ ಮುತ್ತುಮಲೆ ಮಾದೇವನ ಪಾದಕ್ಕೆ ಸಾರಿ ಮಲ್ಲಯ್ಯ, ನಮ್ಮ ಮಗಳ್ಳಿ ಮಲ್ಲೇಶ್ವರನ ಪಾದಕ್ಕೆ ಸಾರು ಮಲ್ಲಯ್ಯ, ನಮ್ಮ ಕಾಮಯ್ಯನ ಮಾಸ್ತಮ್ಮ ತಾಯಿ ಪಾದಕ್ಕೆ ಸಾರು ಹುಡುಗಾಯ ಬಸಪ್ಪ, ಹುಡುಗಾಯ ಬಸಪ್ಪ, ಸಿಂಗಾಲನ್ನು ಕಟ್ಟೆ ಬಸವೇಶ್ವರನ ಪಾದಕ್ಕೆ ಸಾರು ಆ ಬತ್ತಿ ಬತ್ತಿ ಸೂರು ಬತ್ತಿ ಸೂರು ಬತ್ತಿ ಸಾಮ್ರಾಣಿ ಬತ್ತಿ ಸಿರುಗಂಧದ ಬತ್ತಿ ಗೌಡು ಸುತ್ತಿ ಬಿದಿರು ಗುತ್ತಿ ಒಳಗೆ ಮೂಡಿರುವಂತ ನಮ್ಮ ನಾಗಮಲೇನ ಪಾದಕ್ಕೆ ಸಾರು ನಮ್ಮ ಕಾಮಯ್ಯನ ಪಡೆದ ಮಾಸ್ತಮ್ಮ ತಾಯಿ ಸಾರು ಮಲ್ಲಯ್ಯ, ಕಾಮಯ್ಯನ ಪಡೆದ ಮಂಟೇಸ್ವಾಮಿಯವರ ಪಾದಕ್ಕೆ ಸಾರು ಮಲ್ಲಯ್ಯ, ವೀರಭದ್ರೇಶ್ವರ ಪಾದಕ್ಕೆ, ಬಸವೇಶ್ವರ ಪಾದಕ್ಕೆ, ಮಲ್ಲೇಶ್ವರ ಪಾದಕ್ಕೆ, ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ ಪಾದಕ್ಕೆ ಮಲ್ಲಯ್ಯ. ಶಿವ 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 ಆನುಮಲೆ ಆಸಿಕೊಂಡು ಜೇನುಮಲೆ ಹೊತ್ತುಕೊಂಡು, ಆನುಮಲೆ ಆಸಿಕೊಂಡು ಜೇನುಮಲೆ ಹೊತ್ತುಕೊಂಡು, ಹುತ್ತಿಮಲೆ ಹತ್ತಿಕೊಂಡು ಸಂಗುಮಲೆ ಸುತ್ತಿಕೊಂಡು, ಹತ್ತುಮಲೆ ಸುತ್ತುಮಲೆ ಪಚ್ಚಮಲೆ ಬಾನಿಮಲೆ ಕೆಂಜುಮಲೆ ಕೆಂಜಾಡುಮಲೆ ರುದ್ರಾಕ್ಷಿ ಕಣದಾಕ್ಷಿಮಲೆ 77 ಮಲೆ ಸುತ್ತಿ ಸುತ್ತಿ ತಲೆದಿಂಬಲ್ಲಿ ಹೊರಗಿಟ್ಟವಗೆ ಹಬ್ಬ ಮದಪ್ಪ ಗಣಿದ ನಾಟಲಿ ಏಕದಲ್ಲಿ ಹೊರಗಿಟ್ಟವಗೆ ಮುಗಿಲಲ್ಲಿ ಮುಗಿಲಲ್ಲಿ ಮುಗೆ ಮುಗೆ ಮುಗಿಲಲ್ಲಿ ಮುಗಿಲಲ್ಲಿ ಮುಗೆ ಮುಗೆ ಬಲಗಡೆ ಬಿಡ್ತು ಸರ್ಪಾನ ಎಡಗಡೆ ಬಿಡ್ತು, ಬಸವನ ಬಲಗಡೆ ಬಿಡ್ತು ಸರ್ಪಾನ ಎಡಗಡೆ ಬಿಡ್ತು, ಬೆಟ್ಟದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ, ಬೆಟ್ಟದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ, ಎತ್ತಿ ನಿಂತು ತಲೆ ಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ, ಎತ್ತಿ ನಿಂತು ತಲೆ ಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ ಮುಗಿಲಲ್ಲಿ ಮುಗಿಲಲ್ಲಿ ಮುಗೆ ಮುಗೆ ಮುಗಿಲಲ್ಲಿ ಮುಗಿಲಲ್ಲಿ ಮುಗೆ
ನೆತ್ತಿ ಮ್ಯಾಗೆ ಪಾದವನಿಟ್ಟು ರಕ್ತ ಶ್ರವಣನ ಸುಸು ನೆತ್ತಿ ಮ್ಯಾಗೆ ಪಾದವನಿಟ್ಟು ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿಕೊಟ್ಟು ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿಕೊಟ್ಟು ಆಡು ಗಾತ್ರವುಳ್ಳ ಸೀಗೆ ಗಂಧ ಗುಡಿ ಮರದಲ್ಲಿ ಹೊರಗಿಟ್ಟವರು ಆಡು ಗಾತ್ರವುಳ್ಳ ಸೀಗೆ ಗಂಧ ಗುಡಿ ಮರದಲ್ಲಿ ಹೊರಗಿಟ್ಟವಗೆ ಬಲಗಡೆ ಬಿಡ್ತು ತಾರೈನ ಎಡಗಡೆ ಬಿಡ್ತು ಇಲ್ಲೈನ ಬಲಗಡೆ ಬಿಡ್ತು ತಾರೈನ ಎಡಗಡೆ ಬಿಡ್ತು ಬೇಡಾದ ಕಣ್ಣೈನ ಬೆನ್ನೈತೆ ಕೊಟ್ಟು ಬೇಡಾದ ಕಣ್ಣೈನ ಹೊರಗಿದ್ದ ಮಾದಪ್ಪನಿಗೆ ಈಗೆಲ್ಲರೂ ಕೂಗಿದ್ದಾರೆ. ಇನ್ನೂ ಕೆಲವು ಪುಣ್ಯಾತ್ಮರು ಕೂಗಲ್ಲ ಬಿಡಿ, ಅವ್ರು ಬೆಳಗಾದ್ರೂ ಕೂಗಲ್ಲ ಅವರು. ಆ ಜಗದೊಡೆಯನಾಗಿರ್ತಕ್ಕಂಥ ಮಂಟೇಸ್ವಾಮಿ ಧರೆಗೆ ದೊಡ್ಡವರು ಸಿದ್ದಪ್ಪಾಜಿಯವರು ನಮಗೆ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಬನ್ನಿ ಸತೀಸೋಣ. ಇವತ್ತು ಎಲ್ಲ ಗ್ರಾಮಸ್ಥರು ಭಕ್ತ ಮಹಾಶಯರೆಲ್ಲರೂ ಕೂಡ ಧರೆಗೆ ದೊಡ್ಡವರು ಅಥವಾ ಸಿದ್ದಪ್ಪಾಜಿಯವರು ಮಂಟೇಸ್ವಾಮಿಯವರು ಅಂದ್ರೆ ಕೈಲಾಸದಿಂದ ಕಲ್ಯಾಣ ಪಟ್ಟಣದಿಂದ ಬಂದವರು. ಈ ಕಥೆಯನ್ನು ಕೇಳಿದ್ರೆ 3 ಕಥೆ ಕೇಳದ ಫಲ. ಕೈಲಾಸದಿಂದ ಕಲ್ಯಾಣ ಪಟ್ಟಣದ ಬಸವಣ್ಣನವರ ಕಥೆಯಿಂದ, ಯಾವ ರಾಚಪ್ಪಾಜಿ ದೊಡ್ಡಮ್ಮ ತಾಯಿಯವರಿಂದ ಸಿದ್ದಪ್ಪಾಜಿಯವರು ಜನನವಾಗಿ ಯಾವ ಸಿದ್ದಪ್ಪಾಜಿಯವರ ಪವಾಡಗಳ ಜೊತೆಯಲ್ಲಿ ಕಾರ್ಯಕ್ರಮ ಕಥೆ ಮುಗಿಯುವಂತಹ ಸಂದರ್ಭ ನಮಗೆ ನಿಮಗೆಲ್ಲರಿಗೂ ಕೂಡ ಈ 3 ಕಥೆಗಳನ್ನು ಕೇಳಿದಂತ ಒಂದು ಪುಣ್ಯ ನಮಗೆಲ್ಲರಿಗೂ ಕೂಡ ದೊರಕಲಿ ಅಂತ ಪವಾಡ ಪುರುಷರಾಗಿ ಬಂದಂತ ಯಾವ ಓಂಕಾರದಿಂದ ಉದ್ಭವನಾಗಿರ್ತಕ್ಕಂಥ ಧರತಂದ ಧರ್ಮಗುರು ಪರಂ ಜ್ಯೋತಿ ಮಂಟೇಸ್ವಾಮಿಯವರ ಗದ್ದಿಗೆ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಇವತ್ತು ಈ ಗ್ರಾಮದಲ್ಲಿ ಗದ್ದಿಗೆ ಮನೆತನದವರೇ ಅಂತ ಹೆಸರಾದಂತ ಇವರು ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆ ಮಾಡುವಾಗ ಅವನ ಸ್ಮರಣೆಯನ್ನು ಮಾಡ್ತಾ ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಕಳ್ಳಿ ಹಾಲು 3 ಕಣ್ಣಂಗ ಯಜ್ಞದಾನು 6 ಕಣ್ಣುಗ ಸೇವಿಸಿ ಬಗ್ಗಲಾರದ ಹಲಗೂರು ಪಾಚಾಳಗೇರಿಯ ಬಗ್ಗಿಸಿದ ಘನನೀಲಿ ಸಿದ್ದಪ್ಪಾಜಿ ನಿಮಗೆ ಶರಣ. ಸಿದ್ದಪ್ಪಾಜಿಯವರ ಬಾರ್ಕೆ, ಮಂಟೇಸ್ವಾಮಿಯವರ ಬಾರ್ಕೆ, ಭರತರಾಜವರ ಬಾರ್ಕೆ, ರಾಚಪ್ಪಾಜಿಯವರ ಬಾರ್ಕೆ. ಜ್ಯೋತಿ ಮಂಟೇದಲ್ಲಯ್ಯ ನಿನ್ನ ನಂದಿನ ಬಂದಿರುವೆನಯ್ಯ ನೀ ಕಾಪಾಡು ಮಂಟೇದಲ್ಲಯ್ಯ ಪರಜ್ಯೋತಿ ಮಂಟೇದಲ್ಲಯ್ಯ ನಿನ್ನ ನಂದಿನ ಬಂದಿರುವೆನಯ್ಯ ನೀ ಕಾಪಾಡು ಮಂಟೇದಲ್ಲಯ್ಯ ನೀ ಕಾಪಾಡು ಮಂಟೇದಲ್ಲಯ್ಯ ಪರಜ್ಯೋತಿ ಮಂಟೇದಲ್ಲಯ್ಯ. ದೇಶದಿಂದ ಭೂಮಿಯ ಕಂದಾಯ ಮತ್ತು ದಕ್ಷಿಣಕ್ಕೆ ಬಂದ ನಮ್ಮ ಸ್ವಾಮಿ, ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ. ಹೌದಪ್ಪ, ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ. ರಾಜ
ರಾಜ ಬೊಮ್ಮನ ಕುಲದ ಗುರುವೇಗೌಡರ ಮನೆಯ ಉರಿಗತ್ತಿಗೆ ಮೇಲೆ ಕುಳಿತ ಸ್ವಾಮಿ ಮಂಟೇದ ಸ್ವಾಮಿ ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ನಿನ್ನ ನಂಬಿನ ಬಂದಿರುವೆನಯ್ಯ ನೀ ಕಾಪಾಡು ಮಂಟೇದ ಲಿಂಗಯ್ಯ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ಕಲ್ಯಾಣ ಕೋಟಿ ಶರಣ ಬಸವಣ್ಣನವರ ನಿಜ ಭಕ್ತಿಗೆ ನೀವನಿದೆ ಸ್ವಾಮಿ ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ಹೌದು ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ರುಗಣ ತೊಡೆಗೂಡಿ ರಣಗೋಡಿಯಲ್ಲಿ ಗೆದ್ದು ರಾಜಪಾಲಿ ಮಾಚಯ್ಯನ ಪಡೆದ ಸ್ವಾಮಿ ಮಂಟೇದ ಸ್ವಾಮಿ ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ನಿನ್ನ ನಂದಿನ ಬಂದಿರುವೆನಯ್ಯ ನೀ ಕಾಪಾಡು ಮಂಟೇದ ಲಿಂಗಯ್ಯ ನೀ ಕಾಪಾಡು ಮಂಟೇದ ಲಿಂಗಯ್ಯ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ಸಕ್ಕರೆಯ ಪಟ್ಟಣದ ಗುಂಪಿಲಿ ಬಸಪ್ಪನವರ ಅವಳಿ ಮಕ್ಕಳನ್ನು ಪಡೆದ ಸ್ವಾಮಿ ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ಹೌದು ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ಚಂಕಲ ರಾಜಕ್ಕೆ ಹೊಂಡ ಬಡಗರ ರಾಜಕ್ಕೆ ತಮ್ಮ ಚಂಕಲ ರಾಜಕ್ಕೆ ಹೊಂಡ ಸ್ವಾಮಿ ಮಂಟೇದ ಸ್ವಾಮಿ ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ನಿನ್ನ ನಂದಿನ ಬಂದಿರುವೆನಯ್ಯ ನೀ ಕಾಪಾಡು ಮಂಟೇದ ಲಿಂಗಯ್ಯ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ಮೈಸೂರು ರಾಜರ ಮಗಳನ್ನು ನೀ ಪಡೆದು ದೊಡ್ಡ ತಾಯಿ ನೀ ಮಾಡಿದ ಸ್ವಾಮಿ ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ಮಡಿವಾಳ ಕೈಯನವರ ಸಸಾವರ್ಗಳ ಪಡೆದು ಆ ಚಂಪಾಚಾರಿ ಮಗನ ಗೌಡನಪುರದಲ್ಲಿ ನೆಲೆಸಿದ ಸ್ವಾಮಿ ನೆಲೆಸಿದ
ನಿನ್ನ ನಂಬಿನ ಬಂದಿರುವೆನಯ್ಯ ನೀ ಕಾಪಾಡು ಮಣ್ಣೇದ ಲಿಂಗಯ್ಯ ನೀ ಕಾಪಾಡು ಮಣ್ಣೇದ ಲಿಂಗಯ್ಯ ಪರಂಜ್ಯೋತಿ ಮಣ್ಣೇದ ಲಿಂಗಯ್ಯ ಸ್ವಾಮಿಯವರ ಪಾದಕ್ಕೆ ದೊಡ್ಡವರ ಪಾದಕ್ಕೆ ಸಿದ್ದಪ್ಪಾಜಿಯವರ ಪಾದಕ್ಕೆ ಎಲ್ಲರಿಗೂ ಶರಣು ಶರಣಾರ್ಥಿ. ಎತ್ತೆತ್ತ ನೋಡಿದಡತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತಾ ಚಕ್ಷು ನೀನೇ ದೇವ, ವಿಶ್ವತಾ ಬಾಹು ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ಕೂಡಲ ಸಂಗಮ ದೇವ. ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಕೊಂಗಯಾಕರದ ಕಾನನದ ನಡುವೆ ನೆಲೆಸಿರುವಂತಹ ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯ ಪಾದಗಳಿಗೆ ಶಿರವಾಗಿ ನಮಸ್ಕರಿಸುತ್ತಾ, ನಮ್ಮ ಗ್ರಾಮ ದೇವತೆ ಮಾಸ್ತಮ್ಮ ದೇವಿ, ಮೆಳೆಯಮ್ಮ ದೇವಿ, ಕುಂಬಬ್ಬ ಬೊಮ್ಮಪ್ಪ ದೇವರುಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತಾ, ಈ ದಿನ ಇಷ್ಟೊಂದು ವಿಜೃಂಭಣೆಯಾಗಿ ಕಾರ್ಯಕ್ರಮ ನಡೆಯೋದಕ್ಕೆ ಕಾರಣಕರ್ತರಾದಂತಹ ನಮ್ಮ ಗ್ರಾಮದ ಸುತ್ತಮುತ್ತಲ ಹಳ್ಳಿಗಳ ಒಂದು ಹೆಸರುವಾಸಿಯಾಗಿರ್ತಕ್ಕಂತಹ ಶ್ರೀ ಗದ್ದಿಗೆ ಮನೆ ಅಂದ ತಕ್ಷಣ ಇದ್ಯಾರೋ ಒಂದು ಮನೆ ಹೆಸರು, ಮನೆತನದ ಹೆಸರು ಅಂತ ಅನ್ಬೋದು. ಆದರೆ ಅದೊಂದು ಮನೆತನದ ಹೆಸರಲ್ಲ, ಒಂದು ಸಂಸ್ಕೃತಿಯ ಪ್ರತೀಕ, ಧಾರ್ಮಿಕತೆಯ ಆರೋಗ್ಯ ಕೇಂದ್ರ. ಈಗ ಹುಟ್ಟಿದ ಮಗುವಿನ ಒಂದು ಕಷ್ಟವನ್ನ ಸ್ಪಂದಿಸುವಂತಹ ಈ ಬಾಲಗ್ರಹ ಪೀಡೆ ಮತ್ತು ಅನೇಕ ಪೂಜೆ ವಿಧಾನಗಳನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ತಂದು ಎಲ್ಲರ ಒಂದು ಭಕ್ತಿಗೆ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಒಂದು ಮನೆ. ಅಂತಹ ಮನೆಯಲ್ಲಿ ಭಗವಂತನಿಗೆ ಒಂದು ಸುಂದರವಾದ ಗುಡಿಯನ್ನು ಕಟ್ಟಬೇಕು ಅನ್ನುವಂಥದ್ದು ಬಹುದಿನಗಳ ಒಂದು ತಪಸ್ಸು, ಕನಸು. ಆ ಒಂದು ಕನಸು ತಪಸ್ಸು ನೆರವೇರಿ ಇನ್ನೇನು ನಾವೆಲ್ಲ ಭಗವಂತನ ಒಂದು ಗುಡಿಗೆ ಪಾದನಾರ್ಪಣೆ ಮಾಡಿದ್ದೀವಿ. ಅದಕ್ಕೆಲ್ಲ ಕಾರಣ ಶ್ರೀ ದರಗೆದೊಡ್ಡವರು ಶ್ರೀ ಮಂಟೇಸ್ವಾಮಿಯವರ ಒಂದು ಶಕ್ತಿ, ಭಕ್ತಿ, ಮಹಿಮೆ. ಹಾಗಾಗಿ ಎಲ್ಲರ ಒಂದು ಕಷ್ಟಗಳಿಗೆ ಸ್ಪಂದಿಸುವಂತ ಭಗವಂತನ ಒಂದು ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸುವಂತ ನಾವೆಲ್ಲರೂ ಸಹ ಪುಣ್ಯವಂತರೇ ಅಂತ ಹೇಳ್ತಾ, ಪರಶಿವನ ಅವತಾರಿ ಪರಮ ಪಾವನ ಮೂರ್ತಿ ಮೆರವ ಕೈಲಾಸದಿ ಜಾಗಟೆಯ ಓಂಕಾರದೊಳು ದಹಿಸಿದ ನಿರಾಕಾರ ನಿರಂಜನ ಮೇನ್ ವಿಶ್ವರೂಪನೆ ದರಗೆದೊಡ್ಡವರು ಶ್ರೀ ಮಂಟೇಲಿಂಗಯ್ಯ. ನಿನ್ನ ಪಾದಕ್ಕೆ ಶಿರವಾಗಿ ನಮಸ್ಕರಿಸುತ್ತಾ, ಮಹನೀಯರೇ, ಈ ದಿನ ಮತ್ತೆ ನಾಳೆ 2 ದಿನಗಳು ನಮ್ಮ ಈ ಒಂದು ಕಾಮೈನ್ಪುರವಂತಾದಂತಹ ಒಂದು ಸುಂದರ ಗ್ರಾಮದಲ್ಲಿ ಶ್ರೀ ಶ್ರೀ ದರಗೆದೊಡ್ಡವರು ಮಂಟೇಸ್ವಾಮಿ ಸಿದ್ದಪ್ಪಾಜಿಯವರ ಒಂದು ನೂತನ ದೇವಸ್ಥಾನ ಉದ್ಘಾಟನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವನ್ನ ಎಲ್ಲರ ಸಹಕಾರದೊಂದಿಗೆ ಹಮ್ಮಿಕೊಂಡಿದ್ದು, ಮೊದಲನೇ ದಿನ ಅತ್ಯಂತ ವಿಜೃಂಭಣೆಯಿಂದನೇ ಈ ಒಂದು ಕಾರ್ಯಕ್ರಮ ನೆರವೇರಿದೆ. ದೇವಾಲಯ ಪ್ರವೇಶ ಆಗಿದೆ, ಉತ್ಸವಾದಿಗಳು ಅತ್ಯಂತ ಚೆನ್ನಾಗಿ ನಡೆದಿದೆ. ಎಲ್ಲರಿಗೂ ಸಹ ಪ್ರಸಾದ ವಿನಿಯೋಗ, ಅತ್ಯಂತ ರುಚಿಕರವಾದಂತಹ ಪ್ರಸಾದ ವಿನಿಯೋಗ ಭಗವಂತನ ದಯೆಯಿಂದ ಎಲ್ಲವೂ ಸಹ ಚೆನ್ನಾಗಿದೆ. ಇದಕ್ಕೆಲ್ಲ ಇನ್ನೊಂದು ಒಂದು ಸುಂದರವಾದ ಒಂದು ಸುಂದರವಾದ ಒಂದು ಗಳಿಗೆ ಸುಂದರ ಆಗ್ಬೇಕಾದ್ರೆ ಭಕ್ತಿಯ ಒಂದು ಒಂದ್ರಲ್ಲಿ ನಾವು ತೇಲ್ಬೇಕು, ಆ ಭಕ್ತಿಗೆ ನಾವು ಒಳಗೋಗ್ಬೇಕು. ಅದಕ್ಕೆ ಅದಕ್ಕೆ ಆ ಒಂದು ಭಕ್ತಿಯ ಒಂದು ಪರಾಕಾಷ್ಠೆಯನ್ನು ತಮ್ಮ ಹಾಡುಗಳ ಮುಖಾಂತರ ಕಥೆಯಲ್ಲಿ ನಮಗೆ ಕೊಡುವಂತವರು ನಾದ ಸಂಗಮ ಬಳಗದವರು. ಇವರೆಲ್ಲರಿಗೂ ಈ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ಎಲ್ಲವರನ್ನೂ ಒಳಗೊಂಡಂತೆ ಅತ್ಯಂತ ಸುಮಧುರ ಹಾಡುಗಳು ಮತ್ತೆ ಭಕ್ತಿಪೂರ್ವ ಕಥೆಗಳ ಮುಖಾಂತರ ನಿಮ್ಮೆಲ್ಲರನ್ನ ರಂಜಿಸೋದಕ್ಕೆ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಶ್ರೀ ಮಂಟೇಸ್ವಾಮಿ ಚರಿತ್ರೆ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹರಿಕಥಾ ವಿದ್ವಾನ್ ಬಸವಶ್ರೀ ಪುರಸ್ಕೃತರು ಹಾಗೂ ಬದನವಾಳು ವಿದ್ವಾನ್ ಶ್ರೀ ಶಿವಕುಮಾರ ಶಾಸ್ತ್ರಿ ಅವರು, ನಿಜವಾಗ್ಲೂ ಅವರ ಕಥೆಯನ್ನ ಕೇಳ್ತಾ ಇದ್ರೆ ನಮ್ಮ ಕಷ್ಟಗಳೆಲ್ಲ ಮರೆತೇ ಹೋಗುತ್ತೆ ಅಂತ ಅಷ್ಟೊಂದು ಇದಾಗಿ ನಮಗೆ ಕಥೆಗಳನ್ನ ಹೇಳುವಂತವ್ರು. ನನಗೊಂದು ನೆನಪಿದೆ, ನಾನು ಆಗ ಒಂದು 12ನೇ ವಯಸ್ಸು ಇದೇ ಜಾಗದಲ್ಲಿ ಗುರುಗಳು ಶ್ರೀ ಸಿದ್ಧಲಿಂಗೇಶ್ವರ ಕಥೆಯನ್ನ ಮಾಡಿದ್ರು. ನಮ್ಮೂರಲ್ಲಿ ಒಂದು ವಿನಾಯಕ ಬಳಗ ಅಂತಿತ್ತು. ಪರಶಿವಣ್ಣವರು, ಪರಶಿವಮೂರ್ತಿ ಅವರು ಮತ್ತು ಅನೇಕ ಯುವಕರು ಒಂದು ಬಳಗವನ್ನು ಕಟ್ಕೊಂಡು ಕಥೆ ಮಾಡ್ತಾ ಇದ್ರು. ಗಣಪತಿ ದೇವಸ್ಥಾನದ ಒಂದು ವಿಶೇಷವಾಗಿ ಇಲ್ಲಿ ಕೂತ್ಕೊಂಡು ನಾವು ಚಾವಡಿ ಮುಂದೆ ನಾನು 6ನೇ ಕ್ಲಾಸನ್ನು ಓದ್ತಾ ಇದ್ದೆ. ಅದೇ ಸ್ಥಳದಲ್ಲಿ ಇವತ್ತು ಒಂದು 30 ವರ್ಷಗಳ ನಂತರ ಶಿವಕುಮಾರ ಶಾಸ್ತ್ರಿಗಳು ಒಂದು ಕಥೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ತುಂಬಾ ಖುಷಿಯ ವಿಚಾರ. ಹಾಗಾಗಿ ಅವರಿಗೆ ಭಕ್ತಿಯ ಒಂದು ನಮ್ಮ ಕುಟುಂಬದ ಪರವಾಗಿ ಹಾಗೂ ಎಲ್ಲ ಗ್ರಾಮದ ಪರವಾಗಿ ಅವರಿಗೆ ಭಕ್ತಿಪೂರ್ವಕವಾದಂತಹ ಗೌರವವನ್ನು ಸಮರ್ಪಣೆ ಮಾಡಬೇಕು. ಈ ಒಂದು ಕಾರ್ಯವನ್ನ ನಮ್ಮ ತಂದೆಯವರಂತಹ ಗದ್ದಿಗೆ ಪುಟ್ಟಸ್ವಾಮಿರವರು ಹಾಗೂ ನಮ್ಮ ಸೋದರ ಬಿ ಲಿಂಗರಾಜರವರು ನೆರವೇರಿಸಿಕೊಡ್ಬೇಕು ಅಂತ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ನನ್ನ ಇನ್ನೊಬ್ಬ ಕಿರಿಯ ಸಹೋದರ ರವಿ, ಇವ್ರು 3 ಜನನು ಸೇರಿ ಶಿವಕುಮಾರ ಶಾಸ್ತ್ರಿಗಳಿಗೆ ಸನ್ಮಾನವನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಜೋರ ಚಪ್ಪಾಳಿಯೊಂದಿಗೆ ಅವರಿಗೆ ಅಭಿನಂದಿಸಬೇಕು.
ಸ್ವಾಮಿಗಳಿಗೆ ಗೌರವ ಸಮರ್ಪಣೆಯನ್ನ ನಮ್ಮ ರವಿ ಬುದ್ಧಿಯವರು ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ತೊರಳಿಯ ನಾಟಕದ ಮಾಸ್ಟರ್ ಆದಂತಹ ಶ್ರೀಯುತ ಸುಬ್ಬಣ್ಣರವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಇವರಿಗೆ ನಮ್ಮ ಹಿರಿಯ ಅಕ್ಕನ ಮಗನಾದಂತಹ ಶ್ರೀಯುತ ಕೃಷ್ಣರವರು ಮೈಸೂರು ಬಸವ ಮಲಗುತ್ತಿಪುರ ದೊಡ್ಡ ಕೃಷ್ಣರವರು ಅವರಿಗೆ ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಈ ಒಂದು ದೇವಸ್ಥಾನದ ನಿರ್ಮಾಣ ಹಾಗೂ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ನಮಗೆ ಸಹಕಾರ ನೀಡುವಂತಹ ನಮ್ಮ ಬಾಬಾಜಿ ಕೃಷ್ಣರವರಿಂದ ಶ್ರೀಯುತ ಸುಬ್ಬಣ್ಣರವರಿಗೆ ಗೌರವ ಸಮರ್ಪಣೆ. ಶ್ರೀಯುತ ನಂಜುಂಡಸ್ವಾಮಿ ಅವರು ತೊರಳಿ ಅವ್ರಿಗೂ ಸಹ ಒಂದು ಗೌರವ ಸಮರ್ಪಣೆ. ಈ ಒಂದು ಗೌರವ ಸಮರ್ಪಣೆ ನಮ್ಮ ಶಿವಮಲ್ ಅವರು ದಯಮಾಡಿ ಅವರಿಗೆ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದ ಎಲ್ಲ ಕಲಾವಿದರಿಗೂ ಸಹ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದಿಸೋಣ. ಹಾಗೂ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಂತ ಎಲ್ಲರಿಗೂ ಸಹ ನಾಳೆನೂ ಅನೇಕ ಅರಗುರು ಚರಮೂರ್ತಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ಧಾರ್ಮಿಕ ಸಭೆ ಏರ್ಪಾಡು ಮಾಡಲಾಗಿದೆ. ಅಲ್ಲಿ ಅನೇಕ ಶ್ರೀಗಳು ಬಂದು ಆಶೀರ್ವಚನವನ್ನು ನೀಡಲಿದ್ದಾರೆ. ಹಾಗಾಗಿ ಆ ಒಂದು ಕಾರ್ಯಕ್ರಮ ಇರೋದ್ರಿಂದ ಎಲ್ಲರಿಗೂ ಸಹ ಮತ್ತೊಮ್ಮೆ ಶ್ರೀ ದರಗದೊಡ್ಡವರು ಮಂಟೇಶ ಸ್ವಾಮಿ ಅವರು ಸಕಲ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ ನಮ್ಮ ಶ್ರೀ ಮಂಟೇಶ ಸ್ವಾಮಿ ಚರಿತೆ ಎನ್ನುವಂಥ ಕಥಾಭಾಗ್ಯ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಕುಮಾರ್ ಅವರು ಬಹಳ ಚೆನ್ನಾಗಿ ಈ ಕಾರ್ಯಕ್ರಮಕ್ಕೆ ಮಾತಾಡಿ ಎಲ್ಲರಿಗೂ ಸ್ವಾಗತವನ್ನ ಗೌರವ ಸಮರ್ಪಣೆಯನ್ನ ಕಲಾವಿದರಿಗೆಲ್ಲ ಮಾಡಿದ್ದಾರೆ. ನಿಮಗೂ ಎಲ್ರಿಗೂ ಶಾಲು ತಂದದ ಹಾಕಕ್ಕೆ ಟೈಮ್ ಇಲ್ಲ ಈಗ, ಅದಕ್ಕೆ ಮಧ್ಯೆ ಒಂದ್ಸಾರಿ ನೋಡಿ ಅವಕಾಶ ಮಾಡೋಣ. ಮತ್ತೆ ನಮ್ಮ ಅರ್ಕಲವಾಡಿ ವೆಂಕಟೇಶ್ವರ ಸೌಂಡ್ ಸಿಸ್ಟಮ್ನವ್ರಿಗೆ ಸೋದರ ಮಾವನೆ ಅಂತ ನೆಂಟ್ರೆ ಅಂತ ಅವ್ರಿಗೂ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಉತ್ತಮವಾದ ಧ್ವನಿ ಬೆಳಕಿನ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ವೆಂಕಟೇಶ್ವರ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಅವರ ಮಾಲೀಕರಿಗೂ ಕೂಡ ನಾನು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ. ಬನ್ನಿ ನಾಗೇಂದ್ರ, ಬನ್ನಿ ಬನ್ನಿ. ಮಾಲೀಕರಾದಂಥ ನಮ್ಮ ನಾಗೇಂದ್ರ ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾರೆ. ಶ್ರೀ ಬಸವಣ್ಣ ದೇವರವರು, ಕಾಮೆನ್ಪುರದ ಬಸವಣ್ಣ ದೇವರು ಅವ್ರಿಗೂ ಸಹ ನಾನು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇದನ್ನು ನಮ್ಮ ಬಸವರಾಜು ನನ್ನ ಸಹೋದರ ನೆರವೇರಿಸಿಕೊಂಡು ಈ ಒಂದು ನಮ್ಮ ಗ್ರಾಮ 3 ದಿನಗಳಿಂದ ಒಂದು ವರ್ಣರಂಜಿತವಾದಂತಹ ದೀಪಾಲಂಕಾರಗಳನ್ನ ನೆರವೇರಿಸಿಕೊಟ್ಟು ಮತ್ತೆ ಊಟದ ಒಂದು ವ್ಯವಸ್ಥೆಗೆ ಶಾಮಿಯಾನ ಈ ಎಲ್ಲವನ್ನ ನಮ್ಮ ಇಬ್ಬರು ಸೋದರ ಮಾವೇಂದ್ರಗಳೇ ಆಗಬೇಕು. ಕೊತ್ತಲವಾಡಿಯ ನಾಗಮಾವರವರು ಹಾಗೂ ನಮ್ಮ ವೆಂಕಟೇಶ್ವರ ಶಾಮಿಯಾನದ ಮಾಲೀಕರಾದ AVG ಸೌಂಡ್ಸ್ ಇವರಿಗೆ ನಮ್ಮ ವೈಯಕ್ತಿಕವಾಗಿ ಗ್ರಾಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ, ಜೊತೆಗೆ ನಮ್ಮ ಕಾಮಿನಿಪುರದ ಬಸವಣ್ಣ ದೇವರು ಅವ್ರಿಗೂ ಸಹ ನಾವು ಕಾರ್ಯಕ್ರಮದ ಪರವಾಗಿ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮಂಟೇಶ ಸ್ವಾಮಿಯ ಚರಿತ್ರೆಯನ್ನು ನಾವೆಲ್ಲರೂ ಕೂಡ ಕೇಳೋಣ. ಭಗವಂತನ ಇವತ್ತು ಪ್ರತಿಷ್ಠಾಪನೆ ಮಾಡ್ತಾ ಇದ್ವಿ ಗದ್ದಿಗೆ ರೂಪದಲ್ಲಿ. ಗದ್ದಿಗೆ ಮನೆಯವರು ಅಂತ ಹೆಸರಾದಂತ ನಮ್ಮ ಕುಮಾರ್ ಅವರು ಹೇಳಿದಾಗೆ ಮಕ್ಕಳಿಗಾಗ್ಲಿ ದನಕರುಗಳಿಗಾಗ್ಲಿ ರೋಗ ರುಜಿನಗಳು ಬಂತು ಅಂದ್ರೆ
ಕಪ್ಪು ಧೂಳಿತವನ ಪ್ರೋಕ್ಷಣೆ ಮಾಡಿದ ಕೂಡಲೇ ಎಂತ ಕಾಯಿಲೆಗಳಿದ್ರೂ ಕೂಡ ವಾಸಿ ಆಗ್ತಕ್ಕಂಥ ಒಂದು ಗದ್ದಿಗೆ ಕಾಮಾಯಿನ್ಪುರದ ಗದ್ದಿಗೆ ಮನೆ ಅಂತ ಬಹಳ ಹೆಸರುವಾಸಿಯಾಗಿ ಸುತ್ತಮುತ್ತಲ ಗ್ರಾಮಗಳಲ್ಲೂ ಕೂಡ ಇದೇ ಬೊಪ್ಪೇಗೌಡನಪುರ ಎಂಬುದಾಗಿ ಹೆಸರಾಗಿರ್ತಕ್ಕಂಥ ಸ್ಥಳ. ಬೊಪ್ಪೇಗೌಡನಪುರದಲ್ಲಿ ದರೆಗದೊಡ್ಡವರು ಮಂಟೇಸ್ವಾಮಿಯವರು ನೆಲೆಯಾಗಿರ್ಬೋದು. ಅವರ ಶಕ್ತಿ ಈ ಗ್ರಾಮದಲ್ಲಿದೆ ಗದ್ದಿಗೆ ಮನೆಯಲ್ಲಿ. ಇಂಥ ಒಂದು ಗದ್ದಿಗೆ ಮನೆಯ ಜೊತೆಯಲ್ಲಿ ಒಂದು ಗುಡಿಯನ್ನು ಕಟ್ಟಬೇಕು ಅಂತ ಭಗವಂತನ ಗುಡಿಯನ್ನು ಕಟ್ಟಿ ಲಿಂಗ ಪ್ರತಿಷ್ಠಾಪನೆ ಮಾಡಿ ಕಳಶ ಸ್ಥಾಪನೆ ಮಾಡಿ ಇವತ್ತು ನಮ್ಮ ಈ ಗ್ರಾಮದ ಅನಿಷ್ಟವೆಲ್ಲ ದೂರವಾಗಿ ದೈವಶಕ್ತಿ ನೆಲೆಯಾಗ್ತಕ್ಕಂಥ ಈ ಪುಣ್ಯ ಸ್ಥಳದಲ್ಲಿ ನಾವೆಲ್ಲರೂ ಕೂಡ ಪುಣ್ಯವಂತರು. ಇವತ್ತು ನಮ್ಮ ಕಾಮಾಯಿನ್ಪುರ ಗ್ರಾಮದಲ್ಲಿ ಭಗವಂತನ ಈ ಪುಣ್ಯ ಕಾರ್ಯಕ್ರಮವನ್ನು ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಮೈಕಾರ ಮಾದೇಶ್ವರ, ಕೊಂಗಳ್ಳಿ ಮಲ್ಲೇಶ್ವರ, ವೀರಭದ್ರೇಶ್ವರ ಆ ಮಂಟೇಸ್ವಾಮಿ ನಮಗೆಲ್ಲ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಮಾದೇಶ್ವರರ ಈ ಒಂದು ಗೀತೆಯನ್ನು ಆಡುವುದರ ಜೊತೆಗೆ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗ ಬರೋಣ. ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ. ಉಘೇ ಮಂಟೇಸ್ವಾಮಿ, ಉಘೇ ಮಾದೇಶ್ವರ.
ಬಾಳ ಶಿವ 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 ಶಿವನೇ ಹರ 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 ಹರನೇ ಹೂವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲ ತಂತಾನೆ ಬಂದಲ್ಲ ನೀನು ನಗಬೋದ ನಾನಾಗಿ ಅಳಬೋದ ಹೇ ಶಿವ ಜೀವನ ಕಾಡುತ್ತೀಯ ಕೋ ಶಿವ ಕನಸು ಹೊಡೆದ ಶಿವ 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 ಶಿವನೇ ಹರ 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 ಹರನೇ ಮುಳ್ಳು ಒಂದೇ ಗಿಡದ ಹೆಂಗಾರ ಜೋಡಿಸಿ ದೇವ ನಮಗೆಲ್ಲ ನಿನ್ನಾಟ ಸರಿಯಿಲ್ಲ ನೀನು ವಿಷ ಕುಡಿದಿ ನಾವು ಕುಡಿಬೇಕಾ ಚಾಲಕ ಪಾಲಕ ನಾಮವು ನಿತ್ಯಾಪಕ ನೀನು ನಮಗ್ಯಾಕ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ ಸೋಜುಗಾದ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಂದೆ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಉಗೇ ಮಾದೇಶ್ವರ ಉಗೇ ಮಂಟೆ ಲಿಂಗಯ್ಯ. ಈ ಪುಣ್ಯ ಕಾರ್ಯಕ್ರಮದಲ್ಲಿ ಈ ಕಥಾ ಪ್ರಾರಂಭದಲ್ಲಿ ಕೈಲಾಸ ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ನಮ್ಮ ಈ ಕಾರ್ಯಕ್ರಮ ಮೆಚ್ಚಿ ಬೈನ್ಪುರ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ AIMDMK ಕಾರ್ಯದರ್ಶಿಗಳಾದಂಥ ಶ್ರೀ ಸತೀಶ್ ಅವರು ಈ ಕಾರ್ಯಕ್ರಮ ಮೆಚ್ಚಿ 501 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಕುಟುಂಬ ವರ್ಗದವರಿಗೆ ಸ್ನೇಹಿತರಿಗೆ ಬಹಳ ಒಳ್ಳೆಯದಾಗಲಿ ಅಂತ ಅವರು ಕೊಟ್ಟ ಮಹತ್ವಪೂರ್ವಕವಾದ ಕಾಣಿಕೆಯನ್ನು ಸ್ವೀಕರಿಸ್ತಾ ಕೈಲಾಸದ ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ಒಂದು ಕಡೆಯಿಂದ ನಾರದರು ಮತ್ತೊಂದು ಕಡೆಯಿಂದ ನಂದೀಶ್ವರ ಇಬ್ಬರು ಏಕಕಾಲದಲ್ಲಿ ಕೈಲಾಸಕ್ಕೆ ಬರ್ತಿರ್ಬೇಕಾದ್ರೆ ಶಿವನು ಹೇಳ್ತಾನೆ, ನಾರದ, ಲೋಕಲೋಕಗಳನ್ನು ಸಂಚಾರ ಮಾಡಿಕೊಂಡು ಬರುವ ನೀನು ವಿಶೇಷವಾದ ವಾರ್ತೆಯೇನಾದರೂ ತಂದಿರುವೆ, ಈಗ ಬಾ. ಪರಮೇಶ್ವರ, ನಾನು ಈಗ ತಾನೇ ಭೂಲೋಕದಿಂದ ಬರ್ತಾ ಇದ್ದೇನೆ. ಭೂಲೋಕದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಕೊಲೆ, ಸುಲಿಗೆ, ವಂಚನೆ, ಮೋಸ, ಅನ್ಯಾಯ, ಅಹಂಕಾರಗಳು ತುಂಬಿ ತೊಳಕಾಡುತ್ತಿರುವುದರಿಂದ ಆ ಜ್ಞಾನವನ್ನು ದೂರ ಮಾಡಿ ಸುಜ್ಞಾನವನ್ನು ಬೆಳಗುವುದಕ್ಕೋಸ್ಕರವಾಗಿ ನನ್ನ ಅವತಾರವಾಗಬೇಕು. ಭೂಲೋಕದ ವಿಚಾರವನ್ನು ಕೈಲಾಸದಲ್ಲಿ ತಿಳಿಸಿಬಿಡುವ ಸಮಯಕ್ಕೆ ಸರಿಯಾಗಿ ಕೈಲಾಸದ ಮತ್ತೊಂದು ಬಾಗಿಲಲ್ಲಿ ಗಮನ ಕೊಡಿ. ನಂದೀಶ್ವರನನ್ನ ಒಳಗಡೆ ಬಿಡದೆ ಬಾಗಿಲಲ್ಲಿ ತಡ್ಕೊಂಡಿದ್ದಾರೆ. ಯಾರು? ಕೈಲಾಸದ ದ್ವಾರಪಾಲಕರಾಗಿರ್ತಕ್ಕಂಥ ದ್ರವಿಡ ಶೃಂಗಿಕೇಶಗಳೆಂಬತಕ್ಕಂಥ ದ್ವಾರಪಾಲಕರು. ಶಿವನ್ ಕೇಳ್ತಾನೆ, ದ್ವಾರಪಾಲಕರ ಏನದು ಗಲಾಟೆ? ಪರಮೇಶ್ವರ, ಇಷ್ಟಲಿಂಗವನ ಭೂಲೋಕದಲ್ಲಿ ಯಾರಿಗೂ ಕೊಟ್ಟು ಕೈಲಾಸಕ್ಕೆ ಭವಿಯಾಗಿ ಬಂದಿದ್ದಾನೆ ಈ ನಂದೀಶ್ವರ. ಅದಕ್ಕೆ ಇವನ ಒಳಗಡೆ ಬಿಡಬಾರದು ಅಂತ ನಾವು ತಡೆದಿದ್ದೀವಿ. ಎಂತ ಕೆಲಸ ಮಾಡಿದ್ವಿ?
ನಂದೀಶ್ವರ ಅಂದ್ರೆ ಯಾರವನು? ದ್ವಿತೀಯ ಶಂಭು, ಎರಡನೇ ಈಶ್ವರ ಅವನು. ಅವನನ್ನು ತಡೆದ ಅಪಮಾನ ಮಾಡಬಹುದೇ? ಗಣಪತಿ ನಂದೀಶ್ವರೆಲ್ಲ ಕೇಳ್ತಾರೆ, ಅವನನ್ನು ತಡೆದ ಅಪಮಾನ ಮಾಡಬಹುದೇ ಎಂದಾಗ ಗಣಪತಿಯವರು ಹೇಳ್ತಾರೆ, ಪರಮೇಶ್ವರ ನ್ಯಾಯ ಅಂದ್ಮೇಲೆ ಎಲ್ರಿಗೂ ಒಂದೇ ತಾನೇ, ಅದೇನು ಬೇರೆಯವ್ರ ಲಿಂಗವಿಲ್ಲದೆ ಕೈಲಾಸದೊಳಗೆ ಬರಬಾರ್ದು, ಈ ನಂದೀಶ್ವರ ಮಾತ್ರ ಬಂದು ಹೋಗ್ಬೋದೆ? ಪಾಪ ಅವ್ರ ಕರ್ತವ್ಯವನ್ನು ಅವರು ಮಾಡಿದ್ದಾರೆ, ಇದರಲ್ಲಿ ತಪ್ಪು ನಂದೀಶ್ವರಂದೇ ತಾನೆ. ನಿಜ ನಿಜ, ನಂದೀಶ್ವರ ಇಷ್ಟಲಿಂಗವನ ಭೂಲೋಕದಲ್ಲಿ ಯಾರಿಗೆ ಕೊಟ್ಟು ಕೈಲಾಸಕ್ಕೆ ಬಂದೆ ಅಂದಾಗ ಅನಿಮಿಷ ಮಹಾರಾಜನಿಗೆ ಕೊಟ್ಟು ಬಂದೆ. ಮಹಾಶಿವ ಭಕ್ತ ಅವನು ಅನಿಮಿಷ ಮಹಾರಾಜನಿಗೆ ಲಿಂಗವನ್ನು ಕೊಟ್ಟು ನಾನು ಕೈಲಾಸಕ್ಕೆ ಬಂದೆ ಅಂದಾಗ ಇದು ತಪ್ಪೇ ಅಂತ ಕೇಳ್ತಾರೆ ನಂದೀಶ್ವರ. ನೀನು ಲಿಂಗವನ್ನು ಕೊಟ್ಟುಬಿಟ್ಟು ಬಂದದ್ದು ತಪ್ಪಲ್ಲ, ಲಿಂಗವಿಲ್ಲದೆ ಕೈಲಾಸಕ್ಕೆ ಬಂದಲ್ಲ ಅದು ತಪ್ಪು. ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಗೊತ್ತಾ? ಮತ್ತೆ ನೀನು ಭೂಲೋಕದಲ್ಲಿ ಅವತಾರವನ್ನು ತಾಳಬೇಕು. ಪರಮೇಶ್ವರ, ಭೂಲೋಕದಲ್ಲಿ ನನ್ನ ಜನನೀ ಜನಕರಾರು, ನಾನು ಹುಟ್ಟುವ ಸ್ಥಳವಾವುದು, ನಾನು ಮಾಡುವ ಕರ್ತವ್ಯವಾದ್ರೂ ಏನು? ಅತ್ತ ನೋಡು ನಂದೀಶ್ವರ, ಕನ್ನಡ ನಾಡಿನ ಉತ್ತರ ದಿಕ್ಕಿನಲ್ಲಿ ಬರ್ತಕ್ಕಂಥ ಇಂಗಳೇಶ್ವರ ಬಾಗೇವಾಡಿ ಎಂಬ ಸುಕ್ಷೇತ್ರದಲ್ಲಿ ಶೈವ ಬ್ರಾಹ್ಮಣರಾಗಿರ್ತಕ್ಕಂಥ ಮಾದರಸ ಮಾದಲಾಂಬಿಕೆಯ ಮಡಿಲಲ್ಲಿ ನೀನು ಅಯೋನಿಜತ್ವದಿಂದ ಹುಟ್ಟಿ ನಿನ್ನ 8 ವರ್ಷ ಬಾಲಲೀಲೆಗಳನ್ನ ಅಲ್ಲಿ ಕಳೆದು ತದನಂತರ ಪರಮ ಪವಿತ್ರವಾದ ಭೂಲೋಕದಲ್ಲಿ ಭಕ್ತಿಯನ್ನ ನೀನು ಜಗತ್ತಿಗೆ ಸಾರುವುದಕ್ಕೋಸ್ಕರವಾಗಿ ನೀನು ನಾನಾ ವಿಧವಾದ ಪವಾಡಗಳನ್ನು ಮಾಡಬೇಕಾಗುತ್ತೆ. 8 ವರ್ಷಗಳು ಕಳಿತಿದ್ದಾಗ ನೀನು ಮಲಪ್ರಭಾ ಕೃಷ್ಣಾ ನದಿಗಳು ಸೇರ್ತಕ್ಕಂಥ ಕೂಡಲ ಸಂಗಮ ಎಂಬ ಸ್ಥಳಕ್ಕೆ ಅಲ್ಲಿಗೆ ಬರುವೆ. ಅಲ್ಲಿ ನನ್ನ ಅಂಶಾಭೂತರಾಗಿರ್ತಕ್ಕಂಥ ಜಾತವೇದ ಮುನಿಗಳು ನಿನಗೆ ಸಕಲ ವಿದ್ಯೆಗಳನ್ನು ಕಲಿಸಿ ಬಸವ ಎಂಬತಕ್ಕಂಥ ನಾಮದಿಂದ ಪ್ರಾಪ್ತ ವಯಸ್ಸಿಗೆ ಬರುವಷ್ಟರಲ್ಲಿ ಕಲ್ಯಾಣ ಪಟ್ಟಣ ಎಂಬ ಸಾಮ್ರಾಜ್ಯ, ಅಲ್ಲಿ ಕಲ್ಯಾಣ ಪಟ್ಟಣದಲ್ಲಿ ಬಿಜ್ಜಳ ಬಲದೇವ ಮಂತ್ರಿ ಎಂಬ ರಾಜ ಮಂತ್ರಿಗಳಿರ್ತಾರೆ. ಆ ಬಿಜ್ಜಳ ಬಲದೇವ ಮಂತ್ರಿಗಳು ಯಾರು ಗೊತ್ತಾ? ಈಗ ನಿನ್ನ ಕೈಲಾಸದಲ್ಲಿ ತಡೆದ್ರಲ್ಲ ದ್ವಾರಪಾಲಕರು, ಈ ದ್ರವಿಡ ಶಿಂಗಕೇಶಿಗಳೆಂಬತಕ್ಕಂಥ ದ್ವಾರಪಾಲಕರು ಭೂಲೋಕದಲ್ಲಿ ಬಿಜ್ಜಳ ಬಲದೇವ ಮಂತ್ರಿಯಾಗಿ ಹುಟ್ಟುತ್ತಾರೆ. ನಂದೀಶ್ವರ, ನಿನ್ನ ಅವತಾರವನ್ನು ಕೀರ್ತಿಗೊಳಿಸುವುದಕ್ಕೆ ಯಾರ್ಯಾರು ಬರ್ತಾರೆ ನೋಡು. ಪಾರ್ವತಿಯ ಸೂಕ್ಷ್ಮ ಶರೀರವೇ ಗಂಗಾಂಬಿಕೆಯಾಗಿ, ಪಾರ್ವತಿಯ ಆತ್ಮ ಶರೀರವೇ ನೀಲಾಂಬಿಕೆಯಾಗಿ ನಿನಗಿಬ್ಬರು ಹೆಂಡತಿಯರಾಗಿ ಬರ್ತಾರೆ. ನನ್ನ ಕುಮಾರನಾಗಿರ್ತಕ್ಕಂಥ ಷಣ್ಮುಖನೇ ಕಲ್ಯಾಣ ಪಟ್ಟಣದಲ್ಲಿ ಚನ್ನಬಸವಣ್ಣನಾಗಿ ಹುಟ್ಟುತ್ತಾರೆ. ನನ್ನ ಕುಮಾರನಾಗಿರ್ತಕ್ಕಂಥ ವೀರಭದ್ರನೇ ಭೂಲೋಕದಲ್ಲಿ ವೀರ ಮಡಿವಾಳ ಮಾಚಿದೇವನಾಗಿ ಹುಟ್ಟುತ್ತಾನೆ. ನನ್ನ ಈ ಕೈಲಾಸದಲ್ಲಿರ್ತಕ್ಕಂಥ ಲಕ್ಷದ ಮೇಲೆ 96,000 ಶಿವಗಣಗಳು, 777 ಅಮರಗಣಗಳು ಭೂಲೋಕದಲ್ಲಿ ನಿನ್ನ ಭಕ್ತಿಯನ್ನು ಶಿಖರಕ್ಕೇರಿಸುವುದಕ್ಕೆ ಬರ್ತಾರೆ. ಇದಲ್ಲದೆ ಇಷ್ಟಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಈ ನಾರದರು ಅದೇ ಕಲ್ಯಾಣ ಪಟ್ಟಣದಲ್ಲಿ ಕೊಂಡಿಗರ ಮಂಚಣ್ಣನಾಗಿ ಹುಟ್ಟುತ್ತಾರೆ. ಕೊಂಡಿಗರ ಮಂಚಣ್ಣ ಅಂದ್ರೆ ಚಾಡಿ ಹೇಳೋರು ನೋಡಿ. ನಾರದ್ರಿಗೆ ಅಲ್ಲೂ ಅದೇ ಪೋಸ್ಟು, ಯಾಕಂದ್ರೆ ಈ ಕಿತ್ಲೆ ಹೇಳೋರ್ಗೆ ಅದೇ ಕೆಲಸ, ಇನ್ನೇನು ಇರಲ್ಲ ಅವ್ರಿಗೆ. ಈ ನಾರದ್ರಿಗೂ ಅದೇ ಕೆಲಸ ಕೊಟ್ರೆ ಬಸವಣ್ಣನವರ ಕೀರ್ತಿ ಶಿಖರಕ್ಕೇರುತ್ತೆ ಅಂತ ಕೊಂಡಿಗರ ಮಂಚಣ್ಣನಾಗಿ ಹುಟ್ಟಬೇಕು ನಾರದನೇ. ಇದಲ್ಲದೆ ಭೂಲೋಕವೆಲ್ಲ ಶಿವಮಯವಾಗಿ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹವನಿಕ್ಕುವ ಮಹಾಮನೆ ಮಠವನ್ನು ಸ್ಥಾಪನೆ ಮಾಡಿ ಭೂಲೋಕದಲ್ಲಿ ಅಷ್ಟಾವರಣ ಷಡ್ಸ್ಥಲ ಪಂಚಾಚಾರಗಳನ್ನ ಜಗತ್ತಿಗೆ ಸಾರಿಬಾ ಎಂಬುದಾಗಿ ಶಿವನ ಅಭಯವನ್ನೆತ್ತುತ್ತಿರಬೇಕಾದ್ರೆ ಇನ್ನೇನು ನಂದೀಶ್ವರ ಬಸವಣ್ಣನಾಗಿ ಹುಟ್ಟುವುದಕ್ಕೆ ಹೊರಡಬೇಕು. ಕೊನೆಯಲ್ಲಿ ಶಿವನು ಹೇಳ್ತಾನೆ, ನಿಲ್ಲು ನಂದೀಶ್ವರ, ಭೂಲೋಕದಲ್ಲಿ ಬಸವಣ್ಣನಾಗಿ ಹುಟ್ಟಿ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹವನಿಕ್ಕುವ ನಿನ್ನ ಮನಸ್ಸಿನಲ್ಲಿ ಏನಾದ್ರೂ ಶರಣರ ಬಗ್ಗೆ ತಾತ್ಸಾರ ಭಾವನೆಗಳು ಹುಟ್ಟಿದ್ರೆ ನಿನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಕೈಲಾಸವಾಸನಾದ ನಾನು ಬರಲ್ಲ, ವೈಕುಂಠಾಧಿಪತಿಯಾದ ಶ್ರೀಮನ್ನಾರಾಯಣನು ಬರಲ್ಲ, ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವನು ಬರಲ್ಲ. ನಿನ್ನನ್ನು ಪರೀಕ್ಷೆ ಮಾಡಲು ಯಾರು ಬರ್ತಾರೆ ಗೊತ್ತೇ? ತ್ರಿಮೂರ್ತಿಗಳಿಗೆಂತಲೂ ಹಿರಿಯನಾಗಿರ್ತಕ್ಕಂಥ ಧರೆ ತಂದ ಧರ್ಮಗುರು ಪರಂಜ್ಯೋತಿಯವರು ಭೂಲೋಕಕ್ಕೆ ಬರ್ತಾರೆ. ಎಚ್ಚರಿಕೆ ನಂದೀಶ್ವರ, ಎಚ್ಚರಿಕೆ. ಭೂಲೋಕದಲ್ಲಿ ಮಹಾಶಿವ ಭಕ್ತನಾಗಿ ಅವತರಿಸುವ ನೀನು ಮಾದಿಗರ ಹರಳಯ್ಯ ವಲಯರ ಹೊನ್ನಯ್ಯ ಅಂಬಿಗರ ಚೌಡಯ್ಯ ಕುಂಬಾರ ಗುಂಡಯ್ಯ ನಿಲಿಯ ಚಂದಯ್ಯ ಇದಕ್ಕೆ ಮಾರಯ್ಯ ಮಡಿವಾಳ ಮಾಚಯ್ಯ ಶರಣ ಸಕ್ಕವೇ ಡೋಹರ ಕಕ್ಕಯ್ಯ ಮೇದರ ಕೇತಯ್ಯ ಕೆಂಬಾವಿ ಭೋಗಯ್ಯ ಅಂಬಿಗರ ಚೌಡಯ್ಯ ಎಂಬತಕ್ಕಂಥ ಜಾತಿಗೊಬ್ಬ ಶರಣದಲ್ಲಿ ಅಪಾರವಾದ ಭಕ್ತಿಯನ್ನು ತುಂಬಿ ಭೂಮಂಡಲವನ್ನ ಶಿವಮಯವನ್ನಾಗಿ ಮಾಡಿ ಬಾ ಎಂಬುದಾಗಿ ಹೇಳಿದಾಗ ಕೈಲಾಸದಲ್ಲಿ ಢಮರುಗ ಕೊಂಬನಾದ ತಮಟಗಳು ಢಮಢಮನೆ ಮೊಳಗ್ತಾ ಇದೆ. ಓಂ ನಮಃ ಶಿವಾಯ. ಶಿವನಾಣತೆಯಂತೆ ಭೂಲೋಕದಲ್ಲಿ ಮಾದರಸ ಮಾದಲಾಂಬಿಕೆಯ ಮಡಿಲಲ್ಲಿ ಮಹಾನುಭಾವನಾದಂತ ನಂದೀಶ್ವರನೇ ಬಸವಣ್ಣನಾಗಿ ಹುಟ್ಟಿ 8 ವರ್ಷ ಬಾಲಲೀಲೆಗಳನ್ನ ಅಲ್ಲಿ ಕಳೆದು, ಬಸವಣ್ಣವ್ರ ಕಥೆಯಲ್ಲಿ ವಿಸ್ತಾರವಾಗಿ ಬರುತ್ತೆ, ನಾವು ಮಂಟೇಸ್ವಾಮಿಯವ್ರ ಕಥೆಗೆ ಬರಬೇಕಲ್ಲ, ಚಿಕ್ಕದಾಗಿ ಹೇಳ್ತಾ ಇದ್ದೀನಿ. 8 ವರ್ಷ ಬಾಲಲೀಲೆಗಳನ್ನ ಅಲ್ಲಿ ಕಳೆದು ಅನೇಕ ಪವಾಡಗಳನ್ನು ಮಾಡಿ ಬಸವ
ಉಪನಯನ ಜನವಾರವನ್ನು ತಿರಸ್ಕಾರ ಮಾಡಿ, ಉಪನಯನ ಕಟ್ಟಿಸ್ಕೊಳ್ಳಲ್ಲ, ಜನವಾರ ಕಟ್ಟಿಸ್ಕೊಳ್ಳಲ್ಲ, ಉಪನಯನ ಮಾಡಿಸ್ಕೊಳ್ಳಲ್ಲ ಅಂತ ಅದನ್ನು ತಿರಸ್ಕಾರ ಮಾಡಿ ಯಾವ ಕೂಡಲ ಸಂಗಮಕ್ಕೆ ಬರ್ತಾನೆ. ಮಲಪ್ರಭಾ ಕೃಷ್ಣಾ ನದಿಗಳು ಸೇರ್ತಕ್ಕಂಥ ಕೂಡಲ ಸಂಗಮದಲ್ಲಿ ಜಾತವೇದ ಮುನಿಗಳಿಂದ ಸಕಲ ವಿದ್ಯೆಗಳನ್ನು ಕಲಿತಂತ ಮಹಾನುಭಾವನಾದ ಬಸವ ಪ್ರಾಪ್ತ ವಯಸ್ಸಿಗೆ ಬರ್ತಿರ್ಬೇಕಾದ್ರೆ ಕಲ್ಯಾಣ ಪಟ್ಟಣ ಎಂಬ ಸಾಮ್ರಾಜ್ಯದ ಕಡೆ ಬರ್ತಿದ್ದಾನೆ. ಕಲ್ಯಾಣ ಪಟ್ಟಣದಲ್ಲಿ ಬಿಜ್ಜಳ ಬಲದೇವ ಮಂತ್ರಿ ಎಂಬತಕ್ಕಂಥ ರಾಜ ಮಂತ್ರಿಗಳು, ಇವರು ಯಾರು ಕೈಲಾಸದಲ್ಲಿ ಏನಾಗಿದ್ರು ದ್ವಾರಪಾಲಕರು, ಕೈಲಾಸದ ದ್ವಾರಪಾಲಕರು. ಇವರೇ ಬಿಜ್ಜಳ ಬಲದೇವ ಮಂತ್ರಿಯಾಗಿ ಹುಟ್ಟಿರಬೇಕಾದ್ರೆ ಯಾವ 196,000 ಶಿವಗಣಗಳೆಲ್ಲ ಭೂಲೋಕಕ್ಕೆ ಅವತರಿಸಲು ಮಹಾಮನೆ ಮಠವನ್ನು ತಾವು ಸ್ಥಾಪನೆ ಮಾಡಿ ಭೂಮಂಡಲದಲ್ಲಿ ಶಿವಭಕ್ತಿ ಎಂಬತಕ್ಕಂಥ ಪಥವನ ಜಗತ್ತಿಗೆ ಸಾರುತ್ತಾ ಜಾತಿಗೊಬ್ಬ ಶರಣನಾಗಿ ಬೆರೆದಂತ ಮಾದಿಗರ ಹರಳೆಯ. ಹೌದಪ್ಪ, ಮಾದಿಗರ ಹರಳೆಯ ಕುಂಬಾರ ನೊಲಿಯ ಚಂದಯ್ಯ ಆಯ್ದಕ್ಕಿ ಮಾರಯ್ಯ ಮೇರರಗೆ ತಯ್ಯ ಕೆಂಬಾವಿ ಭೋಗಯ್ಯ ಹಡಪದ ಪಣ್ಣ ಇವರಲ್ಲವೇ ಗಣ ಶರಣರು, ಇವರಲ್ಲವೇ ನಿಜ ಶರಣರು, ಇವರಲ್ಲವೇ ಬಸವಾದಿ ಪ್ರಮತರು. ಗುರುವೇ 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 ನೀನಾಟವಲ್ಲ, ಹರನೇ ನೀನಾಟವಲ್ಲ, ಶಿವನೇ ನೀನಾಟವಲ್ಲವರ್ಯಾರ್ಯಾರು, ಗುರುವೇ ನೀನಾಟವಲ್ಲವರ್ಯಾರ್ಯಾರು, ಗುರುವೇ ನೀನಾಟವಲ್ಲವರ್ಯಾರ್ಯಾರು, ಶಿವನೇ ನೀನಾಟವಲ್ಲವರ್ಯಾರ್ಯಾರು. ಕಣ್ಣನ ಮನೆಯ ಉಂಬರ ಬರ ಕಣ್ಣನ ಮನೆಯ ಹುಡುಕೆ ಶಬ್ದವ ಕೇಳಿ, ಉಂಬರ ಬರ ಕಣ್ಣನ ಮನೆಯ ಹುಡುಕೆ ಶಬ್ದವ ಕೇಳಿ, ಶಿವನ ಕೈಲಾಸದಲ್ಲಿ ಹರನ ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಜಗದಿನಿ ಜಗದಿನಿ ಎಂದು ಗುರುವೇನೇ ನಾಟವಲ್ಲವರ್ಯಾರ್ಯಾರು, ಶಿವನೇ ನಾಟವಲ್ಲವರ್ಯಾರ್ಯಾರು. ಮಡಿವಾಳ ಚಪ್ಪನ ಮನೆಯ ಮಡಿಯ ಚಂದಾವ ಕಂಡು, ಮಡಿವಾಳ ಚಪ್ಪನ ಮನೆಯ ಮಡಿಯ ಚಂದಾವ ಕಂಡು, ಮಡಿವಾಳ ಚಪ್ಪನ ಮನೆಯ ಗುರುವೇ ಗುರುವೇ ಮಡಿವಾಳ ಚಯ್ಯನ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಎಂದು ನುಡಿದ ಗುರುವೇನೇ ನಾಟವಲ್ಲವರ್ಯಾರ್ಯಾರು, ಶಿವನೇ ನಾಟವಲ್ಲವರ್ಯಾರ್ಯಾರು. ಒಲೆಯರ ವನಯ್ಯನ ಮನೆಯ ಕಮಟೆ ನಾದಾವ ಕೇಳಿ, ಒಲೆಯರ ವನಯ್ಯನ ಮನೆಯ ಕಮಟೆ ನಾದಾವ ಕೇಳಿ, ಒಲೆಯರ ವನಯ್ಯನ ಮನೆಯ ಒಲೆಯರ ವನಯ್ಯನ ಮನೆಯ ಕಮಟೆ ನಾದಾವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ
ರಾಗದಲ್ಲಿ ತೈತೈ ತೈತೈ ಎಂದು ಕುಣಿದ ಗುರುವೇ ನಾಟವಲ್ಲವರು ಯಾರ್ಯಾರು ಶಿವನೇ ನಾಟವಲ್ಲವರು ಯಾರ್ಯಾರು ಅಡಪದ ಬಣ್ಣನ ಮನೆಯ ಡೋಲಿನ ಶಶಾವ ಕೇಳಿ ಅಡಪದ ಬಣ್ಣನ ಮನೆಯ ಡೋಲಿನ ಶಶಾವ ಕೇಳಿ ಅಡಪದ ಬಣ್ಣನ ಮನೆಯ ಗುರುವೇ ಗುರುವೇ ಅಡಪದ ಬಣ್ಣನ ಮನೆಯ ಕೇಳಿ ಅಡಪದ ಅಪ್ಪಣ್ಣನ ಮನೆಯ ಡೋಲಿನ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ಮರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಜಗದಿನಿ ಜಗದಿನಿ ಎಂಬು ಕುಣಿದ ಗುರುವೇ ನಾಟವಲ್ಲವರ್ಯಾರ್ಯಾರು ಶಿವನೇ ನಾಟವಲ್ಲವರ್ಯಾರ್ಯಾರು ಮಾದಿಗರರಳಯ್ಯನ ಮನೆಯ ಮಾದಿಗರರಳಯ್ಯನ ಮನೆಯ ಅಂಬಲಿ ರುಚಿಯ ಕಂಡು ಮಾದಿಗರರಳಯ್ಯನ ಮನೆಯ ಅಂಬಲಿ ರುಚಿಯ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಸರ್ರೆಂದು ಕುಡಿದ ಶಿವನೇ ನಾಟವಲ್ಲವರು ಯಾರ್ಯಾರು ಗುರುವೇ ನಾಟವಲ್ಲವರು ಯಾರ್ಯಾರು ಶಿವನೇ ನಾಟವಲ್ಲವರು ಯಾರ್ಯಾರು ಗುರುವೇ ನಾಟವಲ್ಲವರು ಯಾರ್ಯಾರು ಶಿವನೇ ನಾಟವಲ್ಲ ಹರನೇ ನಾಟವಲ್ಲ ಗುರುವೇ ನಾಟವಲ್ಲವರು ಯಾರ್ಯಾರು ಶಿವನೇ ನಾಟವಲ್ಲವರು ಯಾರ್ಯಾರು ಗುರುವೇ ಬಸವಾದಿ ಪ್ರಭುವೇ ಶಿವ ಹಲೋ, ಈ ವೇದಿಕೆಯಲ್ಲಿ ಅಂತ ಎಲ್ಲ ನನ್ನ ಅಣ್ಣ ತಂಗಿ ಅಕ್ಕ ತಂಗಿಯರಿಗೆ ಹಾಸನದಂತ ಎಲ್ಲರಿಗೂ ನನ್ನ ಉತ್ಪೂರ್ವ ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ. ಎಲ್ಲ ಸರಿ ಕಾರ್ಯಕ್ರಮ ಎಲ್ಲ ಮಾಡಿದ್ದಾರೆ. ಆದರೂ ಊರು ಗೌಡ್ರನ್ನ ಯಾವುದೇ ಕಾರಣಕ್ಕೂ ಒಂದು ಹೆಸರನ್ನ ಎತ್ತಿಯ ಇವ್ರು ಎಲ್ರಿಗೂ ಹೂನಾರ ಎಲ್ಲರೂ ಹಾಕೋರು ಸರಿ, ಓಕೆ ಒಪ್ಕತ್ರಿ ಎಲ್ರಿಗೂ. ಊರು ಗೌಡ್ರು ನಿಂತ್ಕೊಂಡು ಸಾಯಂಕಾಲ ಗಂಟೆ ಎಲ್ಲ ಕಾರ್ಯಕ್ರಮ ಮಾಡಿದ್ರು ಅವ್ರೇನು ಅವ್ರ ಸುದ್ದಿನೇ ಎತ್ತನಿಲ್ಲ ಯಾರುವ. ಯಾಕೆ ಹೇಳಿ, ತಪ್ಪಲ್ಲ ಅದು, ಮಾಡ್ತಬಿಟ್ರೆ ಏನೋ ಗೊತ್ತಿಲ್ಲ. ಇವ್ರು ಹೇಳಿ ನಾವೊಂದು ಕಾಮಿಡಿ ಮಾಡ್ಬಿಡ್ತೀನಿ, ನಮ್ಮ ಭದ್ರಶಾಸ್ತ್ರಿ ಒಳಗೆ ನಾವು ಕಾಮಿಡಿ ಮಾಡ್ಬಿಡ್ತೀನಿ. ಊರ್ಗೌಡ್ರು ನಾಳಕ ಸ್ಪೆಷಲಾಗಿ ಮಾಡ್ಬೋದು. ಇವತ್ತು ಜನಗಳೆಲ್ಲ ಬಂದ್ರಲ್ಲ ನೈಟು, ಯಾರು ಮಾಡಿರಿ ನೀವು ಮಾಡಿರಿ. ಆದ್ರೆ ಊರ್ಗೌಡ್ರನ್ನ ಕರೆಸಿ ಇವತ್ತು ಸನ್ಮಾನ ಮಾಡಬೇಕು ಈಗ ಇಲ್ಲ ಅಂದ್ರೆ ಜಗಳ ಮಾಡ್ಬಿಡ್ತೀನಿ ನಾನು. ಇದು ಕಾಮಿಡಿ. ಊರ್ಗೌಡ್ರನ್ನ ಕರೆಸಿ ಸನ್ಮಾನ ಮಾಡಿ ಫಸ್ಟು, ಆಮೇಲೆ ಊರ್ಗೌಡ್ರು ನಿಂತ್ಕೊಂಡು ಸಾಯಂಕಾಲ ಗಂಟೆ ಎಲ್ಲ ಕಾರ್ಯಕ್ರಮ ಮಾಡೋರು ಊರ್ಗೌಡ್ರು, ಸರಿಯಾ? ಹಾಂ ಮಾಡ್ಬೇಕು ಸ್ವಾಮಿ. ನಾನು ತಪ್ಪಾದ್ರೆ ಬೇಕಾದ್ರೆ ನೀವು ಮಾತಾಡಿ ಎಲ್ಲವ ತಪ್ಪ. ಇದು ಊರ ಗೌಡ ಅಂದಮೇಲೆ ಅವನೇ ಮುಖ್ಯಸ್ಥ. ಗೌಡ್ ಲಿಂಗ ಹತ್ರಲ್ಲ ಗೌಡ್ರಿಯ ಇಲ್ಲ ಅಂತ ಹೇಳಿಲ್ಲ. ಯಾರು ವೇದಿಕೆ ಮೇಲೆ ಯಾರು ಬರಬೇಡಿ, ನಾವು ಒಬ್ಬನೇ ಮಾತಾಡವ, ಸೈಲೆಂಟಾಗಿ ಹೇಳ್ತಾ ಇರೋದು. ಊರ್ ಗೌಡ ಅಂದಮೇಲೆ ಅವನೇ ದೇವರು, ತಪ್ಪ. ಊರ್ ಗೌಡ ಅಂದಮೇಲೆ ಅವನೇ ದೇವರು. ಒಳ್ಳೆಯವನ ಕೆಟ್ಟವನ ನನ್ಗೆ ಗೊತ್ತಿಲ್ಲ. ಊರ್ ಗೌಡ ಗೌಡ್ನಿಯ, ಸರಿಯಾ? ಯಾರು ಜಗಳ ಕಲೆ ಕೆಲ ಹೇಳೋದು ತಮಾಷೆಗೂ ಅಲ್ಲ,
ನಮ್ಗೆ ಆತ್ಮೀಯನಂತ ಇನ್ನೊಬ್ರಿಗೆ ಹೇಳ್ತಾ ಇಲ್ಲ ನಾನು. ಊರ್ ಗೌಡ ಅವ್ರಿಗೇನಾದ್ರು ಮಾಡಿದ್ರ ಪ್ರತಿಯೊಬ್ಬರಿಗೂ ಊರ್ ಗೌಡರ ಮೇಲೆ ನಮ್ಗೆ ಬೇಕು. ನನ್ ಮಾತ್ ತಕೊಳ್ಳಿ. ಹಲೋ